ಇಲ್ಲಿ ಬಂದಂಥ ಪಾಲಕರೇ ಮತ್ತು ಅವರ ವಿಜ್ಞಾನಿಗಳಿಗೆ ತಿಳುವಳಿಕೆಯಲ್ಲಿ ಅದ್ಭುತ ಸ್ವಾಗತವನ್ನು ಬಯಸುತ್ತೇವೆ. ಇವತ್ತು ಈ ಸಮಯ ಮಾತಾಡೋಕ್ಕಿಂತ ಸಮಯ ಅಲ್ಲ. ಯಾಕೆಂದರೆ ಮಕ್ಕಳು ಅವರೇ 10 ಗಂಟೆ ಒಳಗೆ ಬಂದಿದ್ದಾರೆ. ಅವರು ತಿಳಿಪಡಿಸ್ತಾ ಇದ್ದಾರೆ ನೋಡಿ, ಪಾಲಕರಿಗೂ ಬಹಳ ಕಷ್ಟ ಆಗ್ತಾ ಉಂಟು. ಈಗೇನಿದ್ರು ಸ್ಪೋರ್ಟ್ಸ್ನಲ್ಲಿ ಭಾಗವಹಿಸಬೇಕು ನಮ್ಮ ಮಕ್ಕಳು ಅಂತ ಹೇಳಿ ಉತ್ಸಾಹವಾಗಿದ್ದಾರೆ. ಅವರಿಗೆಲ್ಲರಿಗೂ ನಾನು ಸ್ವಾಗತ ಬಯಸ್ತೇನೆ. ತಮ್ಮ ಗೊತ್ತಿದ್ದ ಮಟ್ಟಿಗೆ ನಮ್ಮದು KG ಕ್ಲಾಸಸ್ ಕಿಂಡರ್ ಗಾರ್ಟನ್ ಸೆಕ್ಷನ್ ಕಾರಣ 2018ರಲ್ಲಿ ಸ್ಟಾರ್ಟ್ ಆಯಿತು. 7 ವರ್ಷ 8 ವರ್ಷ ಆಯಿತು. ಇವತ್ತಿಗೆ ನಮ್ಮ ಅಧ್ಯಕ್ಷರಾದ ಶ್ರೀ ಕೃಷ್ಣಮೂರ್ತಿ ಭಟ್ರವರು ಅವರನ್ನು ಕನಸಿನ ಪ್ರೋಸೆಸ್ ಮಾಡಿಕೊಂಡಿದ್ದಾರೆ. ಅದೇ ರೀತಿ ನಮ್ಮ ಮಾಜಿ ಅಧ್ಯಕ್ಷರಾದ ಡಾಕ್ಟರ್ MP ಗಟ್ಟಿ ಅವರು ಅವರು ಈ 2010ರಲ್ಲಿ ಒಂದು ಸೆಂಟ್ರಲ್ ಸ್ಕೂಲ್ ಪ್ರಾರಂಭ ಮಾಡಿ ಇಂಗ್ಲೀಷ್ ಮೀಡಿಯಂ ಉದ್ದೇಶದಿಂದ ಈ ಸೆಂಟ್ರಲ್ ಸ್ಕೂಲ್ ಪ್ರಾರಂಭ ಮಾಡಿದ್ರು. ಇಲ್ಲಿವರೆಗೆ 15-16 ವರ್ಷಗಳಾದ ಈ ಸಿದ್ಧತೆ ನಡ್ಕೊಂಡು ಬರ್ತಾ ಇದೆ. ಇವತ್ತಿನ ದಿವಸ ನಾವು ಪ್ರತಿ ವರ್ಷಕ್ಕೆ ಇವತ್ತು 8ನೇ ವರ್ಷ. ಪ್ರತಿ ವರ್ಷಕ್ಕೆ ನಾವು ಈ ಚಿಣ್ಣರ ಕಳೆದಕ್ಕಾಗಿ ಅಂಗನವಾಡಿ ಮಕ್ಕಳನ್ನು ಆಹ್ವಾನ ಮಾಡಿದ್ದೇವೆ. ತಾಲೂಕಿನ ಎಲ್ಲ ಅಂಗನವಾಡಿಗಳಿಗೂ ಹೋಗಿ ನಮ್ಮ ಶಿಕ್ಷಕರು ಹೋಗಿ ಪ್ರಯತ್ನ ಮಾಡಿ ಎಲ್ಲರಿಗೂ ಆಮಂತ್ರಣ ಮಾಡ್ತಾರೆ. ಆಮಂತ್ರಣಕ್ಕೆ ಹೋಗ್ಬಿಟ್ಟು ತಾವೆಲ್ಲ ತಮ್ಮ ಮಕ್ಕಳು ಕರ್ಕೊಂಡು ಬಂದಿದ್ದೀರಾ, ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು ಉತ್ಸಾಹದಲ್ಲಿದ್ದೀರಾ. ತಮಗೆಲ್ಲರಿಗೂ ಮತ್ತೆ ಹಾರ್ದಿಕ ಸ್ವಾಗತ ಬಯಸ್ತೇನೆ. ಜೊತೆಗೆ ನಮ್ಮ ಕಿಂಡರ್ ಗಾರ್ಟನ್ ಸೆಕ್ಷನ್ ಬಹಳ ವಿಕಸಿತ ಮಾಡಿದೆ. ಈ ಕಿಂಡರ್ ಗಾರ್ಟನ್ ಸೆಕ್ಷನ್ಗೆ ಇಷ್ಟೊಂದು ಫೇಮಸ್ ಆಗಿ ಕಾರಣ ಅಂತಂದರೆ ಅಲ್ಲಿ ಶಿಕ್ಷಕರು ನರ್ಸರಿ ಆಗಿರ್ಬೋದು, LKG ಆಗಿರ್ಬೋದು, UKG ಆಗಿರ್ಬೋದು, ಅಲ್ಲಿ ಒಂದು ಶಿಕ್ಷಕರು ಉತ್ತಮ ಕೆಲಸ ಮಾಡ್ತಾರೆ. ಯಾಕೆಂದರೆ KG ಅಥವಾ ನರ್ಸರಿ ಕ್ಲಾಸಲ್ಲಿ ಮಕ್ಕಳಿಗೆ ಎದುರಿಸಿದ್ರೆ ಏನು ಪ್ರಯೋಜನ. ಮಕ್ಕಳನ್ನಷ್ಟು ಪ್ರೀತಿಯಿಂದ ಕಳೆದು ಮಾತ್ರ ಅವ್ರು ಬರ್ತಾರೆ. ಅಂಥ ಕೆಲಸವನ್ನು ನಮ್ಮ ಶಿಕ್ಷಕರು ಮಾಡ್ತಾ ಇದ್ದಾರೆ. ಈಗ ನರ್ಸರಿಗೆ ಹೋದರೆ ಜ್ಯೋತಿ ಮೇಡಮ್ ಇದ್ದಾರೆ. ಎಲ್ಲಿದ್ದೀರಿ ಜ್ಯೋತಿ ಮೇಡಮ್? ಇಲ್ಲಿ ರೈಸೂರು ಅವರು ಡ್ಯೂಟಿಲಿದ್ದಾರೆ. ಆಮೇಲೆ LKGಯಲ್ಲಿ ದಿವ್ಯಾ ಮೇಡಮ್ ಇದ್ದಾರೆ. ಯಾರು? ಹುಷಾರಾಗಿದ್ದಾರೆ. ಅವ್ರನ್ನ ನೋಡ್ಕೊಂಡು ನಿಂತಿದ್ದಾರೆ. UKGಗೆ ರೂಪಾ ಮಿಸ್ ಈಸ್ ಮೋರ್ ಆಕ್ಟಿವ್. ಅವರೆಲ್ಲರೂ ಅಷ್ಟು ಪ್ರೀತಿಯಿಂದ KG ಕ್ಲಾಸ್ ಜೋಪಾನ ಮಾಡ್ಕೊಂಡು ಬಂದರೆ ಅಷ್ಟು ಪಾಪ್ಯುಲರ್ ಆಗಿದೆ. ಅದಕ್ಕಾಗಿ ನಿಮಗೂ ಕೂಡ ಆಸಕ್ತಿಸ್ಬೋದು. ಅಂಗನವಾಡಿ ನಮ್ಮ ಮಕ್ಕಳು ಇಂಗ್ಲೀಷ್ ಮೀಡಿಯಂನಲ್ಲಿ ಸಂಸ್ಕಾರ